ಬದುಕಿ ಬಾ ಕಂದ ಪ್ರತಿಯೊಬ್ಬರ ಪ್ರಾರ್ಥನೆಯೂ ಕೂಡ ಇದೇ ಆಗಿದೆ. ಇಂಥ ಘಟನೆಗಳನ್ನು ನೋಡಿದಾಗೆಲ್ಲ ಮನಸ್ಸು ಮರುಗಟ್ಟುತ್ತೆ. ಆದರೂ ಕೂಡ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸುವಾಗ ಎಂಥ ವಿಪರ್ಯಾಸ ಅಂತ ಕೂಡ ಅನಿಸುತ್ತೆ. ಸದ್ಯ ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾನ ಎಂಬುವಂಥ ಗ್ರಾಮದಲ್ಲಿ ಜಮೀನಿನಲ್ಲಿ ಕೊರೆಸಲಾಗಿದ್ದಂತಹ ಕೊಳವೆ ಬಾವಿಗೆ 2 ವರ್ಷದ ಮಗು ಸಾತ್ವಿಕ್ ಅನ್ನುವಂತಹ ಮಗು ಆಟವಾಡಬೇಕಾದ್ರೆ ಆಯತಪ್ಪಿ ಬಿದ್ದಿರೋದು. ಈ ಕ್ಷಣಕ್ಕೂ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕೊಳವೆ ಬಾವಿಯ 16 ಅಡಿಯಲ್ಲಿ ಮಗು ಸಿಲುಕಿದೆ. ಕಾರ್ಯಾಚರಣೆಯಲ್ಲಿ 18 ಅಡಿ ಆಳ ಕೊರೆದಿದ್ದಾರೆ ಈಗ ಸಿಬ್ಬಂದಿ. ಕೊಳವೆ ಬಾವಿಯತ್ತ 7 ಫೀಟ್ ಡಿಗ್ಗಿಂಗ್ ಮಾಡಲಾಗ್ತಾ ಇದೆ. ಅಂದರೆ ಆ ಕೊಳವೆ ಬಾವಿಯಿಂದ ಅಂತರದಲ್ಲಿ ಈ ಡಿಗ್ಗಿಂಗ್ ಮಾಡಿರ್ತಾರೆ. ಹೀಗಾಗಿ ಮತ್ತೆ ಕೊಳವೆ ಬಾವಿಯ 16 ಅಡಿ ಅಂದರೆ ಕೊಳವೆ ಬಾವಿ ಒಟ್ಟು 250ಕ್ಕೂ ಹೆಚ್ಚು ಅಡಿ ಆಳ ಇರೋದು. ಬಟ್ ಮಗು 16 ಅಡಿಯಲ್ಲಿ ಸಿಕ್ಕಾಕೊಂಡಿದೆ. ಅಲ್ಲಿಂದ ಮತ್ತೆ ಕೆಳಗೆ ಹೋಗದಾಗೆ ಅಲ್ಲಿ ಮರ ಮತ್ತು ಕಬ್ಬಿಣದ ಸಲಾಕೆಗಳನ್ನು ಹಾಕಿ ಮಗುವನ್ನು ಅಲ್ಲೇ ತಡೆ ಹಿಡಿಯಲಾಗಿದೆ. ಆರಂಭಿಕವಾಗಿ ಅಷ್ಟನ್ನಂತೂ ಪ್ರಜ್ಞಾಪೂರ್ವಕವಾಗಿ ಈ ಕಾರ್ಯಾಚರಣೆಯಲ್ಲಿ ಮಾಡಿದ್ದಾರೆ. ಹೀಗಾಗಿ 16 ಅಡಿ ಆಳದಲ್ಲಿ ಸದ್ಯ ಮಗು ಸಿಕ್ಕಾಕೊಂಡಿರೋದು. ಇದೇ ಕೊಳವೆ ಬಾವಿಯಿಂದ ಸ್ವಲ್ಪ ದೂರದಲ್ಲಿ ಒಂದಷ್ಟು ಅಂತರದಲ್ಲಿ ಮತ್ತೊಂದು ಆಳವಾದಂತಹ ಗುಂಡಿಯನ್ನು JCB ಇಟಾಚಿಗಳ ಸಹಾಯದಿಂದ ತೆಗೆಯಲಾಗ್ತಾ ಇದೆ. ಸಾಕಷ್ಟು ಇಂಥ ಕಾರ್ಯಾಚರಣೆಗಳನ್ನು ಈಗಾಗಲೇ ನೋಡಿರೋದ್ರಿಂದ ಮತ್ತೆ ಅಲ್ಲಿಂದ ಈ ಕೊಳವೆ ಬಾವಿಯ ಕಡೆಗೆ ಮತ್ತೊಂದು ರಂಧ್ರ ಕೊರಿಬೇಕಾಗತ್ತೆ. ಆ ರಂಧ್ರದ ಮೂಲಕ ಸಿಬ್ಬಂದಿ ಅಥವಾ ಅಲ್ಲಿಂದ ಹತ್ತೂರಿ ಹೋಗುವಂಥವ್ರು ಯಾರು ಸಾಧ್ಯ ಇರ್ತಾರೆ, ಯಾರಾದರೂ ಒಬ್ಬರು ಬಂದು ಮಗುವನ್ನು ಅಲ್ಲಿಂದ ರಕ್ಷಣೆ ಮಾಡಬೇಕಾಗತ್ತೆ. ಮಗು 16 ಅಡಿ ಆಳದಲ್ಲಿದೆ. ಈಗ ಸಿಬ್ಬಂದಿ ಪಕ್ಕದಲ್ಲೇ ಅದಕ್ಕೆ ಪ್ಯಾರಲಲ್ ಆಗಿ 18 ಅಡಿ ಆಳವನ್ನು ಈಗಾಗಲೇ ತೆಗೆದಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಸೊ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಒಂದಷ್ಟು ಬಂಡೆಕಲ್ಲು ಕೂಡ ಅಡ್ಡ ಸಿಕ್ಕಿತ್ತು, ಅಡಚಣೆ ಉಂಟಾಗಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಅದೆಲ್ಲವನ್ನು ಮೀರಿ 18 ಅಡಿ ಆಳವನ್ನು ಕೊರೆದಿದ್ದಾರೆ. ಈಗ ಮತ್ತೆ ಅಂದರೆ ಎಲ್ಲ ಆಕಾರದಲ್ಲಿ ಅಡ್ಡಲಾಗಿ ಕೊರೆಯೋದಕ್ಕೆ ಶುರು ಮಾಡಬೇಕಾಗತ್ತೆ. ಈ ಸುರಂಗದ ಕಡೆಗೆ ಅಂದರೆ ಕೊಳವೆ ಬಾವಿಯಲ್ಲಿ ಮಗು ಸಿಕ್ಕಾಕೊಂಡಿರುವಂಥ ಜಾಗ ಇದೆಯಲ್ಲ, ಅದನ್ನು ಎಕ್ಸಾಕ್ಟ್ ಪ್ಲೇಸ್ಮೆಂಟ್ ಗುರುತು ಮಾಡಿಕೊಂಡು ಈ ಆಳವಾಗಿ ಕೊರೆದಿರುವಂಥ ಪಕ್ಕದಲ್ಲಿ JCBಯಿಂದ ಕೊರೆದಿದ್ದಾರಲ್ಲ ಆ ಸ್ಥಳದಿಂದ ಮಗು ಸಿಲುಕಿರುವಂಥ ಸ್ಥಳವನ್ನು ತಲುಪಬೇಕಾಗುತ್ತೆ. ಅದಾದ ಮೇಲೆ ಮಗುವನ್ನು ಸುರಕ್ಷಿತವಾಗಿ ಜೋಪಾನವಾಗಿ ಅಲ್ಲಿಂದ ಹೊರಗೆ ಕರೆತರಬೇಕು. ಸದ್ಯಕ್ಕೆ ಮಗು ಬಹಳ ಆಳಕ್ಕೇನು ಸಿಲುಕಿಲ್ಲ. ಈ ಹಿಂದಿನ ಪ್ರಕರಣಗಳಲ್ಲಿ ನಾವು ಬಹಳ ಆಳದವರೆಗೂ ಮಗು ಹೋಗಿ ಸಿಲುಕಿದ್ದಂತಹ ಕಾರ್ಯಾಚರಣೆಗಳನ್ನೆಲ್ಲ ನೋಡಿದ್ದೀವಿ. 2 ದಿನಕ್ಕೂ ಹೆಚ್ಚು ಸತತ ನಿರಂತರ ಕಾರ್ಯಾಚರಣೆಗಳೆಲ್ಲ ಕೊಳವೆ ಬಾವಿಯಲ್ಲಿ ಮಗು ಬಿದ್ದಂಥ ಪ್ರಕರಣದಲ್ಲಿ ಈಗಾಗಲೇ ನಡೆದು ಹೋಗಿದೆ. ಅದೃಷ್ಟವಶಾತ್ ಅಂದ್ಕೊಳ್ಬೇಕು, ಬದುಕಿ ಬರಲಿ, ಯಾವುದೇ ರೀತಿ ತೊಂದರೆ ಆಗದಿರಲಿ. ಮಗು 16 ಅಡಿ ಆಳದಲ್ಲೇ ಸಿಕ್ಕಾಕೊಂಡಿರೋದ್ರಿಂದ ಪಕ್ಕದಲ್ಲೇ 18 ಅಡಿ ಆಳ ತೆಗೆಯೋದಕ್ಕೆ ಬಹಳ ಸಮಯ ಏನಾಗಿಲ್ಲ. ಬಟ್ ಇಲ್ಲಿಂದ ಮುಂದಕ್ಕೆ ಕಾರ್ಯಾಚರಣೆ ಮತ್ತಷ್ಟು ಸೂಕ್ಷ್ಮವಾಗಿ ಸಾಗಬೇಕಾಗುತ್ತೆ. ಯಾಕಂದರೆ ಮಗುವನ್ನು ತಲುಪೋದಕ್ಕೆ ಸನಿಹ ಆಗ್ತಿದ್ದ ಹಾಗೆ ಬಹಳ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಮಣ್ಣು ಕುಸಿಯುವಂಥ ಭೀತಿ ಇರುತ್ತೆ. ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಿಧಾನವಾಗಿ ರಂಧ್ರ ಕೊರೆದು ಆ ಮಗು ಇರುವಂಥ ಸ್ಥಳವನ್ನು ತಲುಪಬೇಕಾಗುತ್ತೆ. ದೃಶ್ಯದಲ್ಲಿ ನೀವೀಗ ಸ್ಥಳದಲ್ಲಿ ಆಗ್ತಾ ಇರುವಂಥ ಕಾರ್ಯಾಚರಣೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಮಗುವಿನ ಚಲನವಲನ ಕೂಡ ಕಂಡು ಬರ್ತಾ ಇದೆ, ಸಮಾಧಾನಕರ. ಮಗುವಿನ ಸಾಕಷ್ಟು ಸಂಬಂಧಿಕರು ಸ್ಥಳದಲ್ಲಿ ಇದ್ದಂಥವರೆಲ್ಲ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಸ್ಥಳದಿಂದ ಸಾಕಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದ್ರು. ಕಾರ್ಯಾಚರಣೆಯಂತೂ ನಿರಂತರವಾಗಿ ಸಾಗ್ತಾ ಇದೆ. ಸರ್ವ ಪ್ರಯತ್ನವನ್ನು ಮಾಡ್ತೀವಿ, ಮಗುವನ್ನು ಸುರಕ್ಷಿತವಾಗಿ ಹೊರತರುವಂಥ ಪ್ರಯತ್ನ ಮಾಡ್ತೀವಿ ಅಂತ ಅಧಿಕಾರಿಗಳು ಸದ್ಯ ಕುಟುಂಬಸ್ಥರಿಗೆ ಭರವಸೆ ಕೊಟ್ಟಿದ್ದಾರೆ. ಆ ಕುಟುಂಬಸ್ಥರ ಆಕ್ರಂದನ, ಅವರ ಪರಿಸ್ಥಿತಿ ಮಾತ್ರ ಪಾಪ ಹೇಳತ್ತೀರದು. ಅಷ್ಟರ ಮಟ್ಟಿಗೆ ದುಃಖಿತರಾಗಿದ್ದಾರೆ. ಅಚಾನಕ್ಕಾಗಿ ಇಂಥದ್ದೊಂದು ಅವಘಡ ನಡೆದು ಹೋಗಿದೆ. ಈಗ ಮಗುವಿನ ತಾತ ಗುರಪ್ಪ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರಪ್ಪ ಅವರೇ ನಮಸ್ತೆ. ಗುರಪ್ಪ ಅವರೇ ಕೇಳಿಸ್ತಾ ಇದೆಯಾ? ಗುರಪ್ಪ ಅವರೇ, ಈಗ ಘಟನೆ ನಡೆದು ಸುಮಾರು ಒಂದು 5-6 ತಾಸು ಆಗೋಗಿದೆ. ಈ ಸ್ಥಳದಲ್ಲೇ ಇದ್ದೀರಾ ನೀವು ಆಗಿಂದ ಕೂಡ? ಖಂಡಿತ. ಈಗಂತಂದ್ರೆ ಕಾರ್ಯಾಚರಣೆ ಈಗೇನು ಅಡ್ಡಿಯಾಗಿರ್ತಕ್ಕಂಥ ಒಂದು ಕಲ್ಲನ್ನು ತೆರವುಗೊಳಿಸಿ ಅದನ್ನ ಹಿಟಾಚಿಯ ಮೂಲಕ ಈಗಾಗಲೇ ಅದನ್ನ ಹೊಡೆಯುವಂತ ಕಾರ್ಯ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಈಗ 14 ಅಡಿವರೆಗೆ ಈಗ ಆ ಒಂದು ಅಯ್ಯುವಂತ ಕಾರ್ಯ ಆಗಿದೆ. ಅಂದ್ರೆ ಸುಮಾರು ಒಂದು 16 ಅಡಿಗೆ ಈಗ ಬಾಲಕ ಸಿಲುಕಿರುವ ಹಿನ್ನೆಲೆ, ಅಂದ್ರೆ ಅಲ್ಲಿ ಆ ಬಾಲಕ ಇನ್ನೂ ಕೆಳಗಡೆ ಹೋಗಬಾರ್ದು ಅನ್ನೋ ಹಿನ್ನೆಲೆ ಅಲ್ಲಿ ಒಂದು ತಡೆ ಹಿಡಿಯುವಂತ ಒಂದು ಕಾರ್ಯ ಕೂಡ ಆಗಿರುವಂತದ್ದು. ಹಾಗಾಗಿ ಸುಮಾರು 20 ಅಡಿವರೆಗೆ ಆ ಒಂದು ಅಯ್ಯುವಂತ ಕಾರ್ಯ ಆಗ್ತದೆ. ಆ ಬಳಿಕ ಒಂದು ರಂಧ್ರವನ್ನ ಕೊರೆಯುವ ಮೂಲಕ, ಅಂದ್ರೆ ಕೊಳವೆ ಬಾವಿಗೆ ಅಡ್ಡಲಾಗಿ ಒಂದು ರಂಧ್ರವನ್ನ ಕೊರೆಯುವ ಮೂಲಕ ಅಲ್ಲಿ
ಒಂದು ರಂಧ್ರ ಕೊರೆದು ಮಗುವನ್ನ ಹೊರಗಡೆ ತೆಗೆಯುವಂತ ಒಂದು ಕಾರ್ಯಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಒಂದು ಟಿ ಭೂಪಾಲನ್ ಅವರ ಮಾರ್ಗದರ್ಶನದಲ್ಲಿ ಹಿಟಾಚಿ ಮೂಲಕ ಒಂದು ಅಗೆಯುವಂತ ಕಾರ್ಯ ನಡೆದಿರುವಂತದ್ದು. ಹಾಗಾಗಿ ಈಗ ಪ್ರಮುಖವಾಗಿ ಒಂದು ಕಾರ್ಯಾಚರಣೆ ತೀವ್ರಗೊಳಿಸುವ ನಿಟ್ಟಿನಲ್ಲಿ ಒಂದು ಅಧಿಕಾರಿಗಳು ಮುಂದಾಗಿರೋ, ಜೊತೆಗೆ ಹಿಟಾಚಿ ಮತ್ತು ಜೆಸಿಬಿಗಳನ್ನು ಹೆಚ್ಚಿನ ರೀತಿಯಲ್ಲಿ ತರಿಸುವಂತದ್ದಾಗಿರ್ಬೋದು ಮತ್ತು ಆಕ್ಸಿಜನ್ ಪೂರೈಕೆ ಕೂಡ ಅಗತ್ಯವಾದಂತಹ ಸಂಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಅಂದ್ರೆ ಬೆಳಗಾವಿಯಿಂದಲೂ ಸಹ SDRF ತಂಡ ಕೂಡ ಈಗಾಗಲೇ ಬರ್ತಾ ಇರುವಂತದ್ದು. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ತೀವ್ರಗೊಳಿಸಿ ಮಗುವಿನ ಸುರಕ್ಷಿತವಾಗಿ ಹೊರತೆಗೆಯುವಂತ ಕಾರ್ಯ ನಡೆಯುತ್ತಾ ಇರುವಂತದ್ದು. ಹಾಗಾಗಿ ಈಗ ಪ್ರಮುಖವಾಗಿ ಏನಂದ್ರೆ ಕುಟುಂಬಸ್ಥರು ಪ್ರಾರ್ಥನೆ ಏನಾಗಿದೆ ಅಂದ್ರೆ ಈಗ ಮಗು ಸುರಕ್ಷಿತವಾಗಿ ಹೊರಗೆ ಬರಲಿ ಅನ್ನುವಂತ ಪ್ರಾರ್ಥನೆ ಮಾಡ್ತಾರೆ. ಜೊತೆಗೆ ಲಚ್ಚಾನದ ಏನೋ ಸಿದ್ಧಲಿಂಗ ಮುತ್ಯ ಒಂದು ಇಲ್ಲಿ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ದೇವರು, ಜಾಗೃತ ದೇವರು, ಆ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಕೇವಲ 20 ದಿನಗಳಲ್ಲಿ ಒಂದು ಜಾತ್ರೆ ಇದೆ. ಹಾಗಾಗಿ ಆ ಒಂದು ಮಗುವನ್ನ ಸಿದ್ಧಲಿಂಗ ಮುತ್ಯನ ಒಂದು ಮಡ್ಲಿಗೆ ಹಾಕ್ತಿವಿ, ಆತ ಮಗು ಸುರಕ್ಷಿತವಾಗಿ ಪ್ರಾಣಾಪಾಯದಿಂದ ಬದುಕಿ ಹೊರಗೆ ಬರಲಿ ಅನ್ನುವಂಥದ್ದು ಅವರ ಕುಟುಂಬಸ್ಥರು ಅಂದ್ರೆ ಏನು ಪೂಜಾರ ಒಂದು ತಂದೆ ತಾಯಿ ಆಗಿರ್ಬೋದು ಮತ್ತು ಸತೀಶ್ ಅವರ ತಂದೆ ತಾಯಿ ಕೂಡ ಅಂದ್ರೆ ಒಟ್ಟಾರೆ ಅವರು ಫ್ಯಾಮಿಲಿಯವರು ಇವತ್ತು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇನ್ನೊಂದೆಡೆ ಅಧಿಕಾರಿಗಳು ಸಹ ತೀವ್ರವಾದ ರೀತಿಯಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ರಾಚಪ್ಪ, ಈಗ ಎಷ್ಟು ತೀವ್ರಗತಿಯಲ್ಲಿ ಕಾರ್ಯಾಚರಣೆ ಸಾಗುತ್ತೋ ಮತ್ತೊಂದು ಕಡೆ ಮಗುವಿನ ಚಲನವಲನದ ಮೇಲೂ ಕೂಡ ಅಷ್ಟೇ ನಿಗಾ ವಹಿಸಬೇಕಾಗುತ್ತೆ. ಕ್ಯಾಮ್ರಾ ಇಳಿಸಿದ್ದಾರೆ, ಆಕ್ಸಿಜನ್ ಸಪ್ಲೈ ಕೊಟ್ಟಿದ್ದಾರೆ, ಬಟ್ ಈ ಹಂತದಲ್ಲಿ ಮಗುವಿನ ಸ್ಪಂದನೆ ಏನಾದರೂ ಇದೆಯಾ? ಮಗುವಿನ ಧ್ವನಿ ಕೇಳೋದು ಅಥವಾ ಮಗುವಿನ ಚಲನವಲನ ಏನಾದರೂ ಕಾಣ ಸಿಗ್ತಾ ಇದೆಯಾ? ಮಗುವಿನ ಪರಿಸ್ಥಿತಿ ಬಗ್ಗೆ ಏನು ಗೊತ್ತಾಗ್ತಾ ಇದೆ? ಸದ್ಯ ಮಗುವಿನ ಪರಿಸ್ಥಿತಿಯನ್ನ ನಿಗಾದಲ್ಲಿ ಅಂದ್ರೆ ಒಂದು ಕ್ಯಾಮರಾವನ್ನ ಕೆಳಗಡೆ ಒಳಗಡೆ ಆ ಒಂದು ಕೊಳೆ ಬಾವಿಯಲ್ಲಿ ಬಿಟ್ಟು ಅದನ್ನ ಸೆರೆ ಹಿಡುವಂತ ಕೂಡ ಆಗ್ತಾ ಇದೆ. ಅಂದ್ರೆ ಪ್ರತಿಯೊಂದು ಕ್ಷಣನ ಆ ಮಗುವಿನ ಚಲನವಲನ ಗಮನಿಸಿಕೊಂಡು ಆ ನಿಟ್ಟಿನಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇರೋದು. ಪ್ರಮುಖವಾಗಿ ಈಗ ಮಗುವಿನ ಕಾಲು ಅಂದ್ರೆ ಅದು ಅಳಾಡುವ ರೀತಿಯಲ್ಲಿ ಸಹ ಕಂಡು ಬರ್ತಾ ಇರೋದು. ಹಾಗಾಗಿ ಅಧಿಕಾರಿಗಳು ಸಹ ಆ ಒಂದು ಮಗುವಿನ ಚಲನವಲನ ಗಮನಿಸಿಕೊಂಡು ಕಾರ್ಯಾಚರಣೆಯನ್ನ ತೀವ್ರಗೊಳಿಸ್ತಾ ಇರುವಂತದ್ದು. ವಿಜಯ, ಓಕೆ, ಈಗಾಗಲೇ ಮಗು ಸಿಲುಕಿರೋದು 16 ಅಡಿ ಆಳದಲ್ಲಿ, ಬಟ್ ಪಕ್ಕದಲ್ಲಿ 18 ಆಳದ ವರೆಗೂ ಕೂಡ ಈಗಾಗಲೇ ಸಿಬ್ಬಂದಿ ಹಳ್ಳ ತೋಡಿದ್ದಾರೆ. ಇನ್ನುಳಿದ ಕಾರ್ಯಾಚರಣೆ ಹೇಗೆ ಸಾಗಬೇಕಾಗುತ್ತೆ? ಅದಕ್ಕಿರುವಂತಹ ಸವಾಲುಗಳೇನು ರಾಚಪ್ಪ? ಸದ್ಯ ಈಗ ಆ ಒಂದು ಅಗೆಯುವಂತ ಸಂದರ್ಭದಲ್ಲಿ ಒಂದು ಬಂಡೆಗಲ್ಲು ಎದುರಾಗಿತ್ತು. ಆ ಬಂಡೆಗಲ್ಲನ್ನ ಹಿಟಾಚಿ ಮೂಲಕ ಒಡೆಯುವಂತ ಕಾರ್ಯ ನಡೀತಾ ಇರೋದು. ಆ ಬಂಡೆಗಲ್ಲು ಒಡೆದ ನಂತರ ಸುಮಾರು ಒಂದು 20 ಅಡಿ ಆಳ, ಅಂದ್ರೆ ಈಗ ಮಗು ಸಿಕ್ಕಿರೋದು 16 ಅಡಿಗೆ, ಅಂದ್ರೆ 20 ಅಡಿ ಅಂದ್ರೆ ಹೆಚ್ಚುವರಿ 4 ಅಡಿ ಒಳಗಡೆ ಆಳವಾಗಿ ಅಗೆದು ಆ ಬಳಿಕ ಒಂದು ರಂಧ್ರವನ್ನ ಒಂದು ಏನು ಕೊಳೆಯುವಿದೆ ಅದಕ್ಕೆ ಅಡ್ಡಲಾಗಿ ರಂಧ್ರವನ್ನ ಕೊರೆಯುವಂತ ಪ್ಲಾನ್ ಅನ್ನು ಮಾಡಿಕೊಂಡು ಆ ಮಗುವನ್ನ ಹೊರ ತೆಗೆಯುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ಪ್ಲಾನ್ ಅನ್ನ ರೂಪಿಸಿಕೊಂಡಿರುವಂತದ್ದು. ಹಾಗಾಗಿ ಕಾರ್ಯಾಚರಣೆ ಆದಷ್ಟು ತೀವ್ರಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ರಾಜಪ್ಪ ಸಂಪರ್ಕದಲ್ಲಿ ಈಗ ರಮೇಶ್ ಜಿಗಜಿಣಗಿ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿ ಇರುತ್ತೆ ಅಂತ ಭಾವಿಸ್ತೀನಿ. ಜಿಗಜಿಣಗಿ ಅವರೇ, ಸಂಪೂರ್ಣ ಮಾಹಿತಿಯ ಗೊತ್ತಿದೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಪ್ರಯತ್ನ ಮಾಡ್ರಪ್ಪ ಅಂತೇಳಿ ನಾನು ಅವರ ಕುಟುಂಬದ ಪರವಾಗಿ ನಾನು ವಿನಂತಿನೂ ಕೂಡ ಮಾಡ್ಕೊಂಡಿನಿ. ಆಮೇಲೆ ಬೆಳಗ್ಗೆ ನನಗೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ನಾನು ಪಕ್ಷದ ಕಾರ್ಯಕರ್ತರಿಗೆ ಹೇಳಿದ್ದೀನಿ, ಅವ್ರು ಹೋಗ್ತೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಇಷ್ಟು ಮಾತು ನಾನು ಹೇಳಬಲ್ಲೆ ನೋಡಿ. ಓಕೆ, ಸದ್ಯ ಈಗ ಕಾರ್ಯಾಚರಣೆಗೆ ಏನೆಲ್ಲ ಅವಶ್ಯಕತೆ ಇದೆ ಮತ್ತೆ ಏನೆಲ್ಲ ಕ್ರಮ ವಹಿಸಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನ ಹರಿಸಿ ಏನೆಲ್ಲ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದೀರಿ? ಇಲ್ಲಪ್ಪ, ನಾನು ಹೇಳಿದೀನಿ ಇನ್ನು ಬೇಕಾದ್ರೆ ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ್ತೀನಪ್ಪ. ಸರಿಯಾ? ಓಕೆ. ಈಗ ಸದ್ಯದ ಘಟನೆ ಒಂದು, ರಮೇಶ್ ಜಿಗಜಿಣಗಿ ಅವರೇ, ಹೇಳ್ರಿ. ಬಟ್ ಮೇಲಿಂದ ಮೇಲೆ ಇಂಥ ಘಟನೆಗಳು ಆಗ್ತಾವಲ್ಲ, ಅವಾಗ ಏನ್ ಹೇಳ್ತೀರಿ? ಏನ್ ಮಾಡ್ಲಕ್ಕದ, ಜನರು ಎಚ್ಚರಿಕೆ ವಹಿಸ್ಬೇಕು. ಅದನ್ನ ಯಾರು ನೀರು ಇರೋದಿಲ್ಲ, ಅದನ್ನ ಮುಚ್ಚಬೇಕು. ಅದು ಹಿಂದೆ ಇದೇ ರೀತಿ ಆಗಿತ್ತು, ನಿಮ್ಗೆ ಗೊತ್ತಿದೆ. ಒಂದ್ ತಿಂಗಳು ಅದನ್ನ ಎಲ್ಲರೂ ಚಲಾವಣೆಗಿಟ್ರು, ಆಮೇಲೆ ಮುಂದ್ ಬಂದಾಗ್ಬಿಡ್ತು. ಮತ್ತೆ ಜನರು ಇದನ್ನ ಒಂದ್ ಸ್ವಲ್ಪ ಎಚ್ಚರ ವಹಿಸ್ಬೇಕ್ರಿ. ಜನ ಎಚ್ಚರ ವಹಿಸ್ಲಿಕ್ಕೆ ಅಂದ್ರೆ ಅಧಿಕಾರಿಗಳು, ಸರ್ಕಾರ ಅದನ್ನ ಮಾಡ್ಲಕ್ ಆಗ್ತದ? ನೀವೇ ಹೇಳಿ. ನಿಜ, ಹೌದು. ಜನರಲ್ಲಿ ಅದು ಜಾಗರೂಕರಾಗಿರ್ಬೇಕು, ಅಂದ್ರೆ ಅರಿವು ಜನರಿಗೆ ಬರಬೇಕು. ಬಟ್ ಅದಕ್ಕೆ ಕಾನೂನಿನ ಅವಶ್ಯಕತೆನೂ ಏನಾದ್ರೂ ಇದೆಯಾ ಅಂತ? ಯಾಕಂದ್ರೆ ಎಷ್ಟು ಪ್ರಕರಣಗಳು ನೋಡ್ತಾ ಇದ್ದೀವಿ. ನೋಡ್ರಿ, ಬೇಕಾದಷ್ಟು ಅಲ್ರಿ. ಹೋಸಲನ್ನೇ ನೋಡಿದ್ರಲ್ಲಿ ಎಂತಿಂತ ಘಟನೆಗಳು. ಹೌದು, ಇಡೀ ರಾಜ್ಯದಾಗಿರು ಎಲ್ಲ ಮುಚ್ಚಬೇಕಂದ್ರು ಒಂದ್ 15-20 ದಿವಸ ಅದಾಯ್ತು. ಆಮೇಲೆ ಅಲ್ಲಿಗೆ ನಿಂತು ಮತ್ತೆ ಹೊಸ ಏನ್ ಹಾಕ್ತಾರ, ಯಾರು ಮುಚ್ಚಲಿಲ್ಲ. ನೀರು ಬೀಳಾರ್ದು. ಜನರೇ ಎಚ್ಚರಿಕೆ ವಹಿಸ್ಬೇಕು ನೋಡ್ರಿ. ಇದಕ್ಕೆ ಏನ್ ಕಾನೂನು ತೋರಿಸ್ಬೇಕು.
ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೇಕು. ನೀರು ಬರಲಿಲ್ಲ ಅಂದ ಮಾತ್ರಕ್ಕೆ ಬೇಸರಗೊಂಡೋ ಅಥವಾ ಅದ್ರ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ನೋಡಿ 24 ತಾಸಾಗಿದೆ ಅಷ್ಟೇ. ನಿನ್ನೆ ಬೋರ್ವೆಲ್ ಕೊರ್ಸಿರೋದವರು, ಇವತ್ತು ಅವ್ರ ಮನೆ ಮಗು ಪಾಪ ಅದ್ರೊಳಗೆ ಹೋಗಿ ಸಿಲುಕೊಂಡಿದೆ. ಹೌದು ಹೌದು ಹೌದು. ಸಣ್ಣ ಮಕ್ಕಳು ಅವಕ್ಕೇನ್ ಗೊತ್ತಿರ್ತದ ಹೇಳಿ. ಮಕ್ಕಳದ್ದಂತೂ ಇದ್ರಲ್ಲಿ ಕಿಂಚಿತ್ತು ತಪ್ಪಿರ್ಲಿಕ್ಕಿಲ್ಲ. ದೊಡ್ಡವರ ಅಜಾಗರೂಕತೆಯಿಂದ ಇವತ್ತು ಹೀಗಾಗಿದೆ. ಬಟ್ ನೀವು ಸತತವಾಗಿ ಏನಾದ್ರು ಮಾಹಿತಿ ಪಡ್ಕೊಳ್ತಾ ಇದ್ದೀರಾ? ಜಿಗಜಿಣಗಿ ಅವರ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇದ್ದೀರಾ? ಯಾವುದು ಈಗ ಸ್ಥಳದಲ್ಲಿರೋ ಅಧಿಕಾರಿಗಳಿಂದ ಏನಾದ್ರು ಮಾಹಿತಿ ಪಡ್ಕೊಳ್ತಾ ಇದ್ದೀರಾ? ಸಂಪರ್ಕದಲ್ಲಿದ್ದೀರಾ? ಈಗ ಒಂದ್ 2 ತಾಸಿಂದ ಮಾಡಿದ್ರೆ ಮತ್ತು ಮಾತಾಡಿದ್ದೀನಿ. ಅದೇ ಮಾಡ್ತಾ ಇದ್ದೇವು ಅಂತ ಹೇಳ್ತಾ ಇದ್ದಾರಪ್ಪ. ಸರಿ ರೀ, ಓಕೆ, ಧನ್ಯವಾದ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.